ವೆಲ್ಕಮ್ ಬ್ಯಾಕ್. ಮೊನ್ನೆ ಕೆಸಿ ವೇಣುಗೋಪಾಲ್ ಮಂಗಳೂರಿಗೆ ಬಂದಿದ್ರು. ಮಂಗಳೂರಿಗೆ ಬಂದಂತಹ ಸಂದರ್ಭದಲ್ಲಿ ಸಿಎಂ ಪರವಾಗಿ ಒಂದಷ್ಟು ಘೋಷಣೆಗಳು ಕೇಳಿ ಬಂದ್ವು. ಆ ನಂತರದಲ್ಲಿ ಡಿಕೆ ಶಿವಕುಮಾರ್ ಪರವಾಗಿಯೂ ಕೂಡ ಘೋಷಣೆಗಳು ಕೇಳಿ ಬಂದ್ವು. ಈ ಕಡೆಯಿಂದ ಡಿಕೆ ಶಿವಕುಮಾರ್ ಪರವಾಗಿ ಮಿಥುನ್ ರೈ ಘೋಷಣೆಯನ್ನ ಕೂಗಿದ್ರು. ಆ ಕಡೆಯಿಂದ ಸಿಎಂ ಪರವಾಗಿ ಐವಾನ್ ಡಿಸೋಜಾ ಇಬ್ಬರಿಗೂ ಕೂಡ ಈಗ ಎಐಸಿಸಿಯಿಂದ ನೋಟಿಸ್ ಜಾರಿ ಮಾಡಲಾಗಿದೆ. ಸ್ಪಷ್ಟನೆಯನ್ನ ಕೇಳಿದ್ದಾರೆ. ಉತ್ತರ ಕೊಡಿ, ಇದಕ್ಕೆ ಈ ರೀತಿಯ ಘಟನೆ ನಡೀತಲ್ಲ, ಈ ರೀತಿ ಘೋಷವಾಕ್ಯವನ್ನ ಕೂಗಿರುವಂತಹ ನಿಟ್ಟಿನಲ್ಲಿ ಇದಕ್ಕೆ ಒಂದು ಉತ್ತರ ಕೊಡಿ ಅಂತ ಈಗ ಎಐಸಿಸಿ ನೋಟಿಸ್ ಅನ್ನ ಜಾರಿ ಮಾಡಿದೆ. ವೇಣುಗೋಪಾಲ್ಗೆ ಮುಜುಗರ ಮಾಡಿದಕ್ಕೆ ನೋಟಿಸ್ ಜಾರಿಯಾಗಿದೆ. ಡಿಕೆ ಶಿವಕುಮಾರ್ ಪರ ಜೈಕಾರವನ್ನ ಹಾಕಿಸಿದ್ರು ಯುವ ನಾಯಕ ಮಿಥುನ್ ರೈ. ಹಾಗೆ ಸಿದ್ದರಾಮಯ್ಯನವರಿಗೆ ಜೈಕಾರವನ್ನ ಸ್ವತಃ ಕೂಗಿದ್ರು ಐವಾನ್ ಡಿಸೋಜಾ. ಇಬ್ಬರಿಗೂ ನೋಟಿಸ್ ಜಾರಿಯಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಬಸವರಾಜ್, ಗಮನಿಸ್ತಾ ಇದ್ದೇವೆ ಎಐಸಿಸಿಯಿಂದಲೇ ನೋಟಿಸ್ ಬಂದಿದೆ. ಎಲ್ಲೊಂದ್ ಕಡೆ ಈ ಘಟನೆಗೆ ಸಂಬಂಧಪಟ್ಟಂತೆ ಕೆಪಿಸಿಸಿಯಿಂದ ನೋಟಿಸ್ ಜಾರಿ ಆಗಬಹುದು ಅನ್ನುವಂಥದ್ದನ್ನ ಹೇಳಲಾಗಿತ್ತು. ಆದರೆ ಈಗ ಎಐಸಿಸಿ ಮಧ್ಯೆ ಪ್ರವೇಶ ಮಾಡಿ ನೋಟಿಸ್ ಅನ್ನ ಜಾರಿಗೊಳಿಸಿದೆ. ಈಗ ಉತ್ತರ ಕೊಡಬೇಕಾದಂತಹ ಪರಿಸ್ಥಿತಿ ಇಬ್ಬರಿಗೂ ಕೂಡ ಬಂದಿದೆ. ಯಾವ ಸ್ಪಷ್ಟನೆಯನ್ನ ಕೇಳ್ತಾ ಇದೆ, ಏನ್ ಡೀಟೇಲ್ಸ್ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಬಸವರಾಜ್? ರಾಜ್ಯದಲ್ಲಿ ಬಣ್ಣ ಬಡಿದಾಟ ಯಾವ ಮಟ್ಟಗಿದೆ ಅನ್ನುವಂಥದ್ದು ಎಐಸಿಸಿ ನಾಯಕರು ಮತ್ತು ಕಾಂಗ್ರೆಸ್ ಹೈಕಮಾಂಡ್ ಕೂಡ ಅರಿವಿಗೆ ಬಂದಿತ್ತು. ಮೊನ್ನೆ ಮಂಗಳೂರು ಘಟನೆಯನ್ನ ನೀವು ಗಮನಿಸಿದಾಗ ಸಿಎಂ ಹಾಗೂ ಡಿಸಿಎಂ ಪರವಾಗಿ ಅವರವರ ಬೆಂಬಲಿಗರು ಘೋಷಣೆಗಳನ್ನು ಕೂಗಿದ್ರು. ದೊಡ್ಡ ಮಟ್ಟದ ಘೋಷಣೆಗಳನ್ನು ಕೂಗಿ ದೊಡ್ಡ ಮಟ್ಟದ ಸದ್ದು ಕೂಡ ಆಯಿತು. ಮತ್ತು ಎಐಸಿಸಿ ಪ್ರಧಾನ ಕಾರ್ಯದರ್ಶಿಯಾದಂತಹ ವೇಣುಗೋಪಾಲ್ ಅವರಿಗೂ ಕೂಡ ಮುಜುಗರ ತರ್ತಕ್ಕಂಥ ಘಟನೆ ನಡೆಯಿತು. ಆ ಸಂದರ್ಭದಲ್ಲೂ ಕೂಡ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿರಲಿಲ್ಲ. ಆದರೆ ಯಾವಾಗ ಅವರು ದೆಹಲಿಗೆ ತೆರಳಿದ್ರು ಈ ತರಹದ ಮುಜುಗರದ ಪ್ರಕ್ರಿಯೆ ಆಗಿರೋದನ್ನು ಕೂಡ ಅವರು ಗಮನಿಸಿ ಒಂದಷ್ಟು ಶಿಸ್ತು ಕ್ರಮಕ್ಕೆ ಸೂಚನೆ ಕೊಟ್ಟಿದ್ರು. ಅದರ ಅನ್ವಯ ಈಗ ಶಿಸ್ತು ಕ್ರಮದ ಮೇಲೆ ಈಗ ಅವರಿಗೆ ನೋಟಿಸ್ ಜಾರಿ ಮಾಡಿರ್ತಕ್ಕಂಥದ್ದು. ಒಂದು ಐವಾನ್ ಡಿಸೋಜಾ ಮತ್ತು ಮಿಥುನ್ ರೈ ಅವರಿಗೆ ಕಾರಣ ಕೇಳಿ ಈಗ ನೋಟಿಸ್ ಅನ್ನು ಜಾರಿ ಮಾಡಿರ್ತಕ್ಕಂಥದ್ದು. ಈ ಹಿಂದಿನಿಂದಲೂ ಕೂಡ ಕಾಂಗ್ರೆಸ್ ಒಳ ಜಗಳ ಅರಿವಿಗೆ ಬಂದಿದ್ರು ಕೂಡ ಕಾಂಗ್ರೆಸ್ ಹೈಕಮಾಂಡ್ ಸೈಲೆಂಟ್ ಆಗಿ ಕೂತ್ಕೊಂಡಿತ್ತು. ಆದರೆ ಯಾವಾಗ ಪೋಸ್ಟ್ ವಾರ್ ಆಯಿತು, ಪೋಸ್ಟ್ ವಾರ್ ಅರಿವು ಬಂತು, ಇಷ್ಟು ದೊಡ್ಡ ಮಟ್ಟದ ಸಿಎಂ ಡಿಸಿಎಂ ನಡುವೆ ಕಂದಕ ಸೃಷ್ಟಿಯಾಗಿದೆ, ಇಬ್ಬರ ನಡುವೆ ವೈಮನಸ್ ಉಂಟಾಗಿದೆ ಅನ್ನುವಂಥದ್ದು ಆ ನಂತರ ಬ್ರೇಕ್ಫಾಸ್ಟ್ ಮೀಟಿಂಗ್ಗಳಿಗೆ ಕಾಂಗ್ರೆಸ್ ಹೈಕಮಾಂಡ್ ಸೂಚನೆ ಕೊಟ್ಟಿತ್ತು. ಆದರೆ ಈಗ ಈ ಬೆಂಬಲಿಗರು ಪರಸ್ಪರವಾಗಿ ಶಾಸಕರ ಜೊತೆಗೆ ಸೇರ್ಕೊಂಡು ಈ ತರಹದ ಒಂದಷ್ಟು ವರ್ತನೆಗಳನ್ನು ಕೂಡ ಕಾಂಗ್ರೆಸ್ ಹೈಕಮಾಂಡ್ಗೆ ಮುಜುಗರ ತಂದಿರತಕ್ಕಂಥದ್ದು ಮತ್ತು ಇದನ್ನು ಹೀಗೆ ಬಿಟ್ಟರೆ ದೊಡ್ಡ ಮಟ್ಟದ ಬೆಳವಣಿಗೆಗಳಾಗ್ತವೆ ಅನ್ನುವಂಥ ನಿಟ್ಟಿನಲ್ಲಿ ಈಗ ಶಿಸ್ತು ಕ್ರಮ ಕಾರಣ ಕೇಳಿ ನೋಟಿಸ್ ಅನ್ನು ಮಾಡಲಾಗಿದೆ. ಯಾವ ಕಾರಣಕ್ಕಾಗಿ ಈ ತರಹದ ಅಶಿಸ್ತನ್ನು ತೋರಿದಿರಿ, ಅದಕ್ಕೆ ಉತ್ತರವನ್ನು ಕೊಡಿ ಅನ್ನುವಂಥ ನಿಟ್ಟಿನಲ್ಲಿ ಕಾರಣ ಕೇಳಿ ಈಗ ನೋಟಿಸ್ ಜಾರಿ ಮಾಡಿದೆ. ಇದೊಂದು ರೀತಿಯಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿ ಯಾರೇ ಭಿನ್ನಮತೀಯ ಚಟುವಟಿಕೆಯನ್ನು ಮಾಡಿದ್ರು ಕೂಡ ಅವರಿಗೆ ಒಂದು ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಶಿಸ್ತು ಕ್ರಮ ಆಗುತ್ತೆ ಅನ್ನುವಂಥದ್ದಕ್ಕೆ ಒಂದು ಸೂಚಕವಾದಂತಹ ಪಾಠ ಆಗಲಿದೆ. ಅಶ್ವಿನಿ. ರೈಟ್ ಬಸವರಾಜ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ವೆಲ್ಕಮ್ ಬ್ಯಾಕ್. ಮೊನ್ನೆ ಕೆಸಿ ವೇಣುಗೋಪಾಲ್ ಮಂಗಳೂರಿಗೆ ಬಂದಿದ್ರು. ಮಂಗಳೂರಿಗೆ ಬಂದಂತಹ ಸಂದರ್ಭದಲ್ಲಿ ಸಿಎಂ ಪರವಾಗಿ ಒಂದಷ್ಟು ಘೋಷಣೆಗಳು ಕೇಳಿ ಬಂದ್ವು. ಆ ನಂತರದಲ್ಲಿ ಡಿಕೆ ಶಿವಕುಮಾರ್ ಪರವಾಗಿಯೂ ಕೂಡ ಘೋಷಣೆಗಳು ಕೇಳಿ ಬಂದ್ವು. ಈ ಕಡೆಯಿಂದ ಡಿಕೆ ಶಿವಕುಮಾರ್ ಪರವಾಗಿ ಮಿಥುನ್ ರೈ ಘೋಷಣೆಯನ್ನ ಕೂಗಿದ್ರು. ಆ ಕಡೆಯಿಂದ ಸಿಎಂ ಪರವಾಗಿ ಐವಾನ್ ಡಿಸೋಜಾ ಇಬ್ಬರಿಗೂ ಕೂಡ ಈಗ ಎಐಸಿಸಿಯಿಂದ ನೋಟಿಸ್ ಜಾರಿ ಮಾಡಲಾಗಿದೆ. ಸ್ಪಷ್ಟನೆಯನ್ನ ಕೇಳಿದ್ದಾರೆ. ಉತ್ತರ ಕೊಡಿ, ಇದಕ್ಕೆ ಈ ರೀತಿಯ ಘಟನೆ ನಡೀತಲ್ಲ, ಈ ರೀತಿ ಘೋಷವಾಕ್ಯವನ್ನ ಕೂಗಿರುವಂತಹ ನಿಟ್ಟಿನಲ್ಲಿ ಇದಕ್ಕೆ ಒಂದು ಉತ್ತರ ಕೊಡಿ ಅಂತ ಈಗ ಎಐಸಿಸಿ ನೋಟಿಸ್ ಅನ್ನ ಜಾರಿ ಮಾಡಿದೆ. ವೇಣುಗೋಪಾಲ್ಗೆ ಮುಜುಗರ ಮಾಡಿದಕ್ಕೆ ನೋಟಿಸ್ ಜಾರಿಯಾಗಿದೆ. ಡಿಕೆ ಶಿವಕುಮಾರ್ ಪರ ಜೈಕಾರವನ್ನ ಹಾಕಿಸಿದ್ರು ಯುವ ನಾಯಕ ಮಿಥುನ್ ರೈ. ಹಾಗೆ ಸಿದ್ದರಾಮಯ್ಯನವರಿಗೆ ಜೈಕಾರವನ್ನ ಸ್ವತಃ ಕೂಗಿದ್ರು ಐವಾನ್ ಡಿಸೋಜಾ. ಇಬ್ಬರಿಗೂ ನೋಟಿಸ್ ಜಾರಿಯಾಗಿದೆ.
ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಬಸವರಾಜ್, ಗಮನಿಸ್ತಾ ಇದ್ದೇವೆ ಎಐಸಿಸಿಯಿಂದಲೇ ನೋಟಿಸ್ ಬಂದಿದೆ. ಎಲ್ಲೊಂದ್ ಕಡೆ ಈ ಘಟನೆಗೆ ಸಂಬಂಧಪಟ್ಟಂತೆ ಕೆಪಿಸಿಸಿಯಿಂದ ನೋಟಿಸ್ ಜಾರಿ ಆಗಬಹುದು ಅನ್ನುವಂಥದ್ದನ್ನ ಹೇಳಲಾಗಿತ್ತು. ಆದರೆ ಈಗ ಎಐಸಿಸಿ ಮಧ್ಯೆ ಪ್ರವೇಶ ಮಾಡಿ ನೋಟಿಸ್ ಅನ್ನ ಜಾರಿಗೊಳಿಸಿದೆ. ಈಗ ಉತ್ತರ ಕೊಡಬೇಕಾದಂತಹ ಪರಿಸ್ಥಿತಿ ಇಬ್ಬರಿಗೂ ಕೂಡ ಬಂದಿದೆ. ಯಾವ ಸ್ಪಷ್ಟನೆಯನ್ನ ಕೇಳ್ತಾ ಇದೆ, ಏನ್ ಡೀಟೇಲ್ಸ್ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಬಸವರಾಜ್? ರಾಜ್ಯದಲ್ಲಿ ಬಣ್ಣ ಬಡಿದಾಟ ಯಾವ ಮಟ್ಟಿಗಿದೆ ಅನ್ನುವಂಥದ್ದು ಎಐಸಿಸಿ ನಾಯಕರು ಮತ್ತು ಕಾಂಗ್ರೆಸ್ ಹೈಕಮಾಂಡ್ ಕೂಡ ಅರಿವಿಗೆ ಬಂದಿತ್ತು ಮೊನ್ನೆ ಮಂಗಳೂರು ಘಟನೆಯನ್ನ ನೀವು ಗಮನಿಸಿದಾಗ. ಸಿಎಂ ಹಾಗೂ ಡಿಸಿಎಂ ಪರವಾಗಿ ಅವರವರ ಬೆಂಬಲಿಗರು ಘೋಷಣೆಗಳನ್ನು ಕೂಗಿದ್ರು. ದೊಡ್ಡ ಮಟ್ಟದ ಘೋಷಣೆಗಳನ್ನು ಕೂಗಿ ದೊಡ್ಡ ಮಟ್ಟದ ಸದ್ದು ಕೂಡ ಆಯಿತು. ಮತ್ತು ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಆದಂತಹ ವೇಣುಗೋಪಾಲ್ ಅವರಿಗೂ ಕೂಡ ಮುಜುಗರ ತಕ್ಕಂತ ಘಟನೆ ನಡೀತು. ಆ ಸಂದರ್ಭದಲ್ಲೂ ಕೂಡ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿರಲಿಲ್ಲ. ಆದ್ರೆ ಯಾವಾಗ ಅವರು ದೆಹಲಿಗೆ ತೆರಳಿದ್ರು, ಈ ತರಹದ ಮುಜುಗರದ ಪ್ರಕ್ರಿಯೆ ಆಗಿರೋದನ್ನು ಕೂಡ ಅವರು ಗಮನಿಸಿ ಒಂದಷ್ಟು ಶಿಸ್ತು ಕ್ರಮಕ್ಕೆ ಸೂಚನೆ ಕೊಟ್ಟಿದ್ರು. ಅದರ ಅನ್ವಯ ಈಗ ಶಿಸ್ತು ಕ್ರಮದ ಮೇಲೆ ಈಗ ಅವರಿಗೆ ನೋಟಿಸ್ ಜಾರಿ ಮಾಡಿರ್ತಕ್ಕಂಥದ್ದು. ಒಂದು ಐವಾನ್ ಡಿಸೋಜಾ ಮತ್ತು ಮಿಥುನ್ ರೈ ಅವರಿಗೆ ಕಾರಣ ಕೇಳಿ ಈಗ ನೋಟಿಸ್ ಅನ್ನು ಜಾರಿ ಮಾಡಿರ್ತಕ್ಕಂಥದ್ದು. ಈ ಹಿಂದಿನಿಂದಲೂ ಕೂಡ ಕಾಂಗ್ರೆಸ್ ಒಳ ಜಗಳ ಅರಿವಿಗೆ ಬಂದಿದ್ರು ಕೂಡ ಕಾಂಗ್ರೆಸ್ ಹೈಕಮಾಂಡ್ ಸೈಲೆಂಟ್ ಆಗಿ ಕೂತ್ಕೊಂಡಿತ್ತು. ಆದ್ರೆ ಯಾವಾಗ ಪೋಸ್ಟ್ ವಾರ್ ಆಯ್ತು, ಪೋಸ್ಟ್ ವಾರ್ ಅರಿವು ಬಂತು, ಇಷ್ಟು ದೊಡ್ಡ ಮಟ್ಟದ ಸಿಎಂ ಡಿಸಿಎಂ ನಡುವೆ ಕಂದಕ ಸೃಷ್ಟಿಯಾಗಿದೆ, ಇಬ್ಬರ ನಡುವೆ ವೈಮನಸ್ಸು ಉಂಟಾಗಿದೆ ಅನ್ನುವಂಥದ್ದು ಆ ನಂತರ ಬ್ರೇಕ್ಫಾಸ್ಟ್ ಮೀಟಿಂಗ್ ಗಳಿಗೆ ಕಾಂಗ್ರೆಸ್ ಹೈಕಮಾಂಡ್ ಸೂಚನೆ ಕೊಟ್ಟಿತ್ತು. ಆದ್ರೆ ಈಗ ಈ ಬೆಂಬಲಿಗರು ಪರಸ್ಪರವಾಗಿ ಶಾಸಕರ ಜೊತೆಗೆ ಸೇರ್ಕೊಂಡು ಈ ತರಹದ ಒಂದಷ್ಟು ವರ್ತನೆಗಳನ್ನು ಕೂಡ ಕಾಂಗ್ರೆಸ್ ಹೈಕಮಾಂಡ್ಗೆ ಮುಜುಗರ ತಂದಿರತಕ್ಕಂಥದ್ದು ಮತ್ತು ಇದನ್ನು ಹೀಗೆ ಬಿಟ್ಟರೆ ದೊಡ್ಡ ಮಟ್ಟದ ಬೆಳವಣಿಗೆಗಳಾಗ್ತವೆ ಅನ್ನುವಂಥ ನಿಟ್ಟಿನಲ್ಲಿ ಈಗ ಶಿಸ್ತು ಕ್ರಮ ಕಾರಣ ಕೇಳಿ ನೋಟಿಸ್ ಅನ್ನು ಮಾಡಲಾಗಿದೆ. ಯಾವ ಕಾರಣಕ್ಕಾಗಿ ಈ ತರಹದ ಅಶಿಸ್ತನ್ನು ತೋರಿದಿರಿ, ಅದಕ್ಕೆ ಉತ್ತರವನ್ನು ಕೊಡಿ ಅನ್ನುವಂಥ ನಿಟ್ಟಿನಲ್ಲಿ ಕಾರಣ ಕೇಳಿ ಈಗ ನೋಟಿಸ್ ಜಾರಿ ಮಾಡಿದೆ. ಇದೊಂದು ರೀತಿಯಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿ ಯಾರೇ ಭಿನ್ನಮತೀಯ ಚಟುವಟಿಕೆಯನ್ನು ಮಾಡಿದ್ರು ಕೂಡ ಅವರಿಗೆ ಒಂದು ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಶಿಸ್ತು ಕ್ರಮ ಆಗುತ್ತೆ ಅನ್ನುವಂಥದ್ದಕ್ಕೆ ಒಂದು ಸೂಚಕವಾದಂತಹ ಪಾಠ ಆಗಲಿದೆ. ಅಶ್ವಿನಿ. ರೈಟ್ ಬಸವರಾಜ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಸೈಲೆಂಟ್ ಆಗಿ ಕೂತ್ಕೊಂಡಿತ್ತು. ಆದ್ರೆ ಯಾವಾಗ ಪೋಸ್ಟ್ ವಾರ್ ಆಯ್ತು, ಪೋಸ್ಟ್ ವಾರ್ ಅರಿವು ಬಂತು, ಇಷ್ಟು ದೊಡ್ಡ ಮಟ್ಟದ ಸಿಎಂ ಡಿಸಿಎಂ ನಡುವೆ ಕಂದಕ ಸೃಷ್ಟಿಯಾಗಿದೆ, ಇಬ್ಬರ ನಡುವೆ ವೈಮನಸ್ಸು ಉಂಟಾಗಿದೆ ಅನ್ನುವಂಥದ್ದು ಆ ನಂತರ ಬ್ರೇಕ್ಫಾಸ್ಟ್ ಮೀಟಿಂಗ್ ಗಳಿಗೆ ಕಾಂಗ್ರೆಸ್ ಹೈಕಮಾಂಡ್ ಸೂಚನೆ ಕೊಟ್ಟಿತ್ತು. ಆದ್ರೆ ಈಗ ಈ ಬೆಂಬಲಿಗರು ಪರಸ್ಪರವಾಗಿ ಶಾಸಕರ ಜೊತೆಗೆ ಸೇರ್ಕೊಂಡು ಈ ತರಹದ ಒಂದಷ್ಟು ವರ್ತನೆಗಳನ್ನು ಕೂಡ ಕಾಂಗ್ರೆಸ್ ಹೈಕಮಾಂಡ್ಗೆ ಮುಜುಗರ ತಂದಿರತಕ್ಕಂಥದ್ದು ಮತ್ತು ಇದನ್ನು ಹೀಗೆ ಬಿಟ್ಟರೆ ದೊಡ್ಡ ಮಟ್ಟದ ಬೆಳವಣಿಗೆಗಳಾಗ್ತವೆ ಅನ್ನುವಂಥ ನಿಟ್ಟಿನಲ್ಲಿ ಈಗ ಶಿಸ್ತು ಕ್ರಮ ಕಾರಣ ಕೇಳಿ ನೋಟಿಸ್ ಅನ್ನು ಮಾಡಲಾಗಿದೆ. ಯಾವ ಕಾರಣಕ್ಕಾಗಿ ಈ ತರಹದ ಅಶಿಸ್ತನ್ನು ತೋರಿದಿರಿ, ಅದಕ್ಕೆ ಉತ್ತರವನ್ನು ಕೊಡಿ ಅನ್ನುವಂಥ ನಿಟ್ಟಿನಲ್ಲಿ ಕಾರಣ ಕೇಳಿ ಈಗ ನೋಟಿಸ್ ಜಾರಿ ಮಾಡಿದೆ. ಇದೊಂದು ರೀತಿಯಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿ ಯಾರೇ ಭಿನ್ನಮತೀಯ ಚಟುವಟಿಕೆಯನ್ನು ಮಾಡಿದ್ರು ಕೂಡ ಅವರಿಗೆ ಒಂದು ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಶಿಸ್ತು ಕ್ರಮ ಆಗುತ್ತೆ ಅನ್ನುವಂಥದ್ದಕ್ಕೆ ಒಂದು ಸೂಚಕವಾದಂತಹ ಪಾಠ ಆಗಲಿದೆ. ಅಶ್ವಿನಿ. ರೈಟ್ ಬಸವರಾಜ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.